ಕ್ಷೇತ್ರದ ಹೇಳಿಕೆಯ ವಿರುದ್ಧವಾಗಿ ನಾವಿವತ್ತು ಸುದ್ದಿಗೋಷ್ಠಿಯನ್ನು ಮಾಡೋಣ ಅಂತ ಬಂದಿದ್ದೀವಿ. ನಾವಾಗಲಿ ನಮ್ಮ ಸ್ಥಳೀಯ ಲೀಡರ್ಗಳಾಗಲಿ ಎಲ್ಲರೂ ಕೂಡ ಆ ವ್ಯಕ್ತಿಯ ಏನು ಸುದ್ದಿಗೋಷ್ಠಿ ಆಗಿರ್ಬೋದು, ಆ ವ್ಯಕ್ತಿ ಮಾತಾಡೋದನ್ನು ನಾವು ಕಡೆಗಣಿಸ್ಬಿಟ್ಟಿದ್ವಿ. ಅನಂತಪುರ ಭಾಗದ ಲೀಡ್ರು, BJP ಲೀಡ್ರು, ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ಬೋದು ಅಂತ ಕಾಂಗ್ರೆಸ್ ಅಂತ. ಸಾಮಾನ್ಯವಾಗಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅದಾದ ನಂತರ DK ಶಿವಕುಮಾರ್ ಸಾಹೇಬರು ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 10-12 ಜನ ಸಚಿವರು ಕೂಡ ಆಗಿದ್ದಾರೆ. ಹಾಗೆಯೇ ಅವರ ಮಂತ್ರಿಮಂಡಲದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಸಮ್ಮೇಶ್ವರದ ಗೋಪಾಲ್ ಕೃಷ್ಣ ಸಾಹೇಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಇಡೀ ಜಿಲ್ಲಾವಾರು ಕಾಂಗ್ರೆಸ್ನ ಮುಖಂಡರುಗಳಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಸುದ್ದಿಗೋಷ್ಠಿ ಮುಖಾಂತರ ಆಗಿರ್ಬೋದು, ತಮ್ಮದೇ ಆದ ರೀತಿಯಲ್ಲಿ ವರಿಷ್ಠರ ಹತ್ರ ಹೋಗ್ಬಿಟ್ಟು ಅವ್ರ ಬಗ್ಗೆ ಮಾತಾಡಿ ಕೇಳ್ತಕ್ಕಂಥದ್ದಾಗಿ ಆಗಿದೆ. ಅದು ಅವರವರ ಪಕ್ಷದ ಮತ್ತೆ ಅವರ ಅಭಿಮಾನಿಗಳ ಆಂತರಿಕ ವಿಚಾರ. ಹಾಗೆಯೇ ಮುಂದುವರೆದು ನಮ್ಮ ಜನಾಂಗದ ಸ್ವಾಮೀಜಿಗಳು ಕೂಡ ಕೇಳಿದ್ದಾರೆ. ಹಿರಿಯರಿದ್ದಾರೆ, 3 ಸತಿ ಶಾಸಕರಾದಂಥವರಿದ್ದಾರೆ, ಒಬ್ಬ ಸಜ್ಜನಿಕೆಯ ರಾಜಕಾರಣಿ, ಸನ್ನಡತೆಯ ರಾಜಕಾರಣಿ ಅಂಥವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನಮಾನ ಸಿಕ್ಕರೆ ಈ ಒಂದು ಜಿಲ್ಲೆಗೆ ಮತ್ತೆ ಈ ನಾಡಿಗೆ ಅವರ ಏನು ಇಲಾಖೆಯನ್ನ ದಕ್ಷತೆಯನ್ನು ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಗೋಪಾಲ್ ಕೃಷ್ಣ ಬೇಳೂರವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಗಳೊಬ್ಬರು ಹೇಳ್ತಾರೆ. ಪ್ರಣವಾನಂದ ಶ್ರೀಗಳು ಒಂದು ನಮ್ಮ ಜನಾಂಗದ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಕ್ಕೋತ್ತಾಯ ಮಾಡ್ತಾರೆ ಎಲ್ಲ ಸೇರಿಕೊಂಡು. ಅದನ್ನ ಒಬ್ಬ ಈ ಅನಂತಪುರದಾಗ ಇರ್ತಕ್ಕಂಥ ಒಬ್ಬ ಅವಿವೇಕಿ ಒಂದಿಷ್ಟು ಜನ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲೇನ, ನಮ್ಮ ಜನಾಂಗದ ಮುಖಂಡರು ಹೋಗಿದ್ದಾರೆ ಪಾಪ, ಅವ್ರೇನು ತಪ್ಪು ಅಂತ ಹೇಳಲ್ಲ, ನಾನು ಹೋಗಿದ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬೇಳೂರು ಗೋಪಾಲ್ ಕೃಷ್ಣ ಅವ್ರ ಹೆಸರು ಹೇಳಿದ್ದೆ ತಪ್ಪು ಅನ್ನೋ ರೇಂಜಿಗೆ ಮಾತಾಡ್ತಾರೆ ಅಂದ್ರೆ ಈ ತಾಲೂಕಿನ, ಈ ಜಿಲ್ಲೆಯ ಸಮುದಾಯದ ಜನರ ಬಗ್ಗೆ ಇವರಿಗೆ ಎಷ್ಟು ಮಟ್ಟಕ್ಕೆ ಗೌರವ ಇದೆ, ನಮ್ಮದೇ ಜನಾಂಗದ ಒಬ್ಬ ನಾಯಕನಿಗೆ ಸಿಗಬಾರ್ದು ಅನ್ನೋ ರೇಂಜಿಗೆ ಅವ್ರ ಹೆಸರಲ್ಲಿ ತಪ್ಪು ಅನ್ನೋ ಒಂದು ತಪ್ಪು ಅಂತ ಹೇಳ್ಬಿಟ್ಟು ಬಿಂಬಿಸ್ತಾನೆ ಅಂತ ಅಂದ್ರೆ ಇವನ ರಾಜಕಾರಣ ಎಷ್ಟು ಕೀಳು ಮಟ್ಟಕ್ಕಿಳಿದೆ ಮತ್ತೆ ದ್ವೇಷಕ್ಕಿದೆ. ನೀನು ಯಾರ ಮನವೊಲಿಸೋದಕ್ಕೆ ನೀ ಈ ತರ ಮಾತಾಡ್ತೀಯಪ್ಪ? ಇವತ್ತು BJP ಇದೆಯೇ? ಬೇಳೂರವರ ಹೆಸರು ಹೇಳಬಾರ್ದು ಅಂದ್ರೆ ಹಂಗಂತ ಮಧುಬಂಗಾರಪ್ಪನವ್ರ ಹೆಸರು ಹೇಳಿ ಅಂತನೋ, ಹಂಗಂತ ಭೀಮಣ್ಣ ಹೆಸರು ಹೇಳಿ ಅಂತನೋ? ಯಾಕಂದ್ರೆ ನೀ ಹಿಂಬದಿಯಲ್ಲಿ ಭೀಮಣ್ಣ ಮತ್ತು ಮಧುಬಂಗಾರಪ್ಪ ಜೊತೆಗೆ ರಾಜಕಾರಣ ಮಾಡ್ತೀಯಲ್ಲ, ಅದೇ ನಮ್ಗೇನು ಗೊತ್ತಿಲ್ಲ ಅಂತನೋ? ಅವ್ರ ಕೈಕಾಲು ಹಿಡಿದ್ಬಿಟ್ಟು ಕೆಲಸ ಮಾಡಿಸ್ಕೊಳಕ್ ಹೋಗ್ತೀಯಲ್ಲ, ನೀನು ಯಾವ ಥರ್ಡ್ ಗ್ರೇಡ್ ರಾಜಕಾರಣಿ ಅಂತ ನನಗೆ ಗೊತ್ತಿಲ್ವೇ? ಈ ತಾಲೂಕಿನ ಜನತೆಗೆ, ಅದರಲ್ಲೂ ಈಡಿಗ ಸಮುದಾಯಕ್ಕೆ ನಿನ್ನ ಕೊಡುಗೆ ಏನು? ಎಲ್ಲ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಒಂದು ಕ್ರಿಕೆಟ್ ಕಬಡ್ಡಿಗೆ ಅಥವಾ ಯಾರಿಗೋ ಒಂದಿಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ರೆ ಲೀಡರ್ ಆಗಲ್ಲ. ಈ ಜನಾಂಗದ ಅಭಿವೃದ್ಧಿಗೆ, ಈ ಜನಾಂಗದಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳಿಗೆ, ಈ ಜನಾಂಗದಲ್ಲಿ ನಮ್ಮ ತ್ಯಾಗರ್ತೇನೆ ಒಂದು ಸಮುದಾಯ ಭವನ ಕಟ್ಟಿದೀವಪ್ಪ, ಅದಕ್ಕೆ ಎಷ್ಟು ಕೊಟ್ಟಿದ್ಯಾ ನೀನು ದುಡ್ಡನ್ನ? ಎಷ್ಟು ಸಹಕಾರ ಕೊಟ್ಟಿದ್ಯಾ ನೀನು? ನಾನು ಕ್ವಶನ್ ಮಾಡಬಾರ್ದ ಇವತ್ತು? ನಿನಗೆ ಯಾವ ಬದ್ಧತೆ ಇದೆ ನಮ್ಮ ಜನಾಂಗದ ನಾಯಕರ ಬಗ್ಗೆ ಮಾತಾಡೋದಕ್ಕೆ, ನಮ್ಮ ಸ್ವಾಮಿಗಳ ಬಗ್ಗೆ ಮಾತಾಡೋದಕ್ಕೆ? ನೀನೊಬ್ಬ ಈ ಜನಾಂಗಕ್ಕೆ ಕಳಂಕ ನಿಮ್ಮಂತ. ಈ ಜನಾಂಗದಲ್ಲಿ ಹುಟ್ಟಿ ಈ ಭಾಗದ ಜನ ನಿನ್ನ ಎಲ್ಲ ಜನಾಂಗರು ಸೇರಿ ನೀನು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್, ತಾಲೂಕ್ ಪಂಚಾಯತ್ ಮೆಂಬರ್ ಮಾಡಿದಾಗ ನೀನು ಮಾಡಿದ್ದೇನು?
ಯಾಕೆ ಜೈಲಿಗೆ ಹೋದೆ? ರೈಲ್ವೆ ಜಾಗನ ಸೈಟ್ ಮಾಡಿಬಿಟ್ಟು ಮಾರಿದವ್ರು ಯಾರು? ಅದೆಲ್ಲ ನನಗೆ ಗೊತ್ತಿಲ್ವಾ? ಮತ್ತೆ ಮತ್ತೆ ಎಲ್ಲನೂ ಹೇಳ್ಬೇಕಾ ನಿನ್ನ ಬಗ್ಗೆ, ನಿನ್ನ ಹಿಸ್ಟ್ರಿನ? ನಿನ್ನಂಥವನು ಒಬ್ಬ 3 ಸತಿ ಶಾಸಕರಾದಂಥವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನೋ ರೇಂಜ್ ಮಾತಾಡ್ತೀಯ. ಅವ್ರ ಹೆಸರು ಹೇಳಬಾರ್ದು, ಜನಾಂಗ ಕೊಡ್ರಿ ಅಂತ ಹೇಳ್ತೀವಿ. ನಾವು ಜನಾಂಗ ಕೊಡೋದು ಬೇಡ ಅಂತ ನಾವು ಯಾರು ಹೇಳ್ತಾ ಇಲ್ಲ. ಹಿರಿಯರಿದ್ದಾರೆ, ಕೊಡಿ ಅಂತ ಒಬ್ಬ ಸ್ವಾಮೀಜಿಗಳು ಹೇಳಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ತಾಲೂಕಿಗೆ ಸಿಗುತ್ತೆ, ಅದು ನಮ್ಮ ಜನಾಂಗದ ಒಬ್ಬ ನಾಯಕರಾದಂಥ ಬೇಡೂರು ಗೋಪಾಲಕೃಷ್ಣ ಬೇಡೂರು ಸಚಿವರಾದ್ರೆ ಎಲ್ಲ ಒಂದು ಕಡೆ ನಮ್ಮ ಜನಾಂಗಕ್ಕೆ ಒಳ್ಳೇದಾಗುತ್ತೆ. ಅವ್ರು ಎಲ್ಲ ಜನಾಂಗದಲ್ಲೂ ತಗೊಂಡುಕೊಳ್ಳುವಂಥ ರಾಜಕಾರಣಿ. ನಾವು ಇವತ್ತು ಲಿಂಗಾಯತ ಸಮುದಾಯದವರು ಎಲ್ಲ ಸ್ವಾಮೀಜಿಗಳು ನಮ್ಮ ಏನು ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೋದ್ರು. ನಮಗೆ ಖುಷಿ ಇದೆ, ಅವ್ರು ಕೇಳೋದು ತಪ್ಪಿಲ್ಲ. ಅವ್ರು ಕೇಳೋದು ಸರಿ ಇದೆ, ಸ್ವಾಮೀಜಿಗಳು ಕೇಳೋದಾಗ್ಲಿ ಅವ್ರ ಲೀಡರ್ಗಳು ಕೇಳೋದು ಸರಿ ಇದೆ. ಯಾಕಂದ್ರೆ ಅವ್ರ ಜನಾಂಗದ ಒಬ್ಬ ಲೀಡರ್ ಸಚಿವನಾಗ್ತಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಖುಷಿ ಪಡ್ತಾರೆ, ಒಳ್ಳೇದಾಗ್ಲಿ ಅಂತ. ಅವ್ರು ಕೊಡಬಾರ್ದು ಅಂತ ಇಲ್ಲಿ ಯಾರು ಹೇಳಿಲ್ಲ. ಲಿಂಗಾಯತರು ಸಾಕಷ್ಟು ಜನ ಲೀಡರ್ಗಳಿದ್ದಾರೆ ಅಂತ ಸಂಗಣ್ಣ ಹೆಸರು ತಪ್ಪು ಅಂತ ಯಾರು ಹೇಳಿಲ್ಲ. ಅವರು ನಾವು ಕೂಡ ಯಾರು ಹೇಳಿಲ್ಲ. ಯಾಕಂದ್ರೆ ನಮಗೆ ಒಂದಿಷ್ಟು ವಿವೇಕ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ. ಆದರೆ ಈ ಅವಿವೇಕಿ ಇಂಥ ದೊಡ್ಡ ಸಮುದಾಯ ಇದೆ ಈ ಜಿಲ್ಲೆಯಲ್ಲಿ, ಇಂಥ ದೊಡ್ಡ ಸಮುದಾಯದ ಒಬ್ಬರು ಲೀಡರ್ ಇದ್ದಾರೆ, 3 ಸತಿ ಶಾಸಕ, ಹಿರಿಯ ಲೀಡರ್. ಇವತ್ತೇನೋ ಚುನಾಯಿತ ಪ್ರತಿನಿಧಿಗಳಲ್ಲಿ ಶಾಸಕರ ಯಾರು ಇದ್ರೆ ಇವತ್ತು ಗೋಪಾಲಕೃಷ್ಣ ಬೇಡೂರು ಅವರ ಸೀನಿಯರ್ ಇವತ್ತಿರೋದು ಅಧಿಕಾರದಲ್ಲಿ. ಅಂತರ ಬಗ್ಗೆ ಕೇಳಿದ್ರೆ ನೀನು ಇವ್ರದ್ದು ಹೋಗುತ್ತಲ್ಲಪ್ಪ, ನಿಮ್ಗೆ ನಾಚಿಕೆ ಆಗ್ಬೇಕು. ಇವತ್ತು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇನೆ, ನಿನಗೆ ಜನಾಂಗದ ಬಗ್ಗೆ ಕಾಳಜಿ ಇದ್ರೆ, ಒಂದಿಷ್ಟು ಗೌರವ ಇದ್ರೆ, ಜನಾಂಗದಲ್ಲಿ ಹುಟ್ಟಿದ್ದು ನಾನು ಅನ್ನೋ ಗೌರವ ಇದ್ರೆ ಯಾರಿಗೆ ಕೇಳಿದ್ರು ತಪ್ಪಲ್ಲ. ಸಚಿವರಾಗಿ ನಮ್ಮ ಸಾಗರ ತಾಲೂಕಿನ ಒಬ್ಬರು ಸಚಿವರಾದ್ರೆ ಖುಷಿ, ಒಂದಿಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ ಅನ್ನೋದನ್ನ ಮನಸ್ಸಲ್ಲಿ ಮನ್ಕೊಂಡು ಇನ್ಮೇಲಾದ್ರೂ ಇನ್ನು ಒಳ್ಳೆ ರೀತಿಯಲ್ಲಿ ಇರು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಈ ಬಾರಿ ಮುಂಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ನಮ್ಮ ಸಮಾಜದ ಗುರುಗಳಾದ ಪ್ರಣವಾನಂದ ಶ್ರೀಗಳು ಕೇಳಿದ್ದಕ್ಕೆ ಮೊನ್ನೆ ಅನಂತಪುರದಲ್ಲಿ ಬಿಜೆಪಿ ಮುಖಂಡರ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ಜೊತೆಗೆ ನನಗನ್ಸಿದ ಮಟ್ಟಿಗೆ ಸಮಾಜದ ಬಗ್ಗೆ ಮಾತಾಡೋ ನೈತಿಕತೆನೂ ರತ್ನಾಕರ್ ಅವರಿಗಿಲ್ಲ, ಮತ್ತೆ ಅವನಷ್ಟು ಬುದ್ಧಿವಂತನೂ ಅಲ್ಲ ರತ್ನಾಕರ. ಇದನ್ನ ಮಾಜಿ ಶಾಸಕರಾದ ಹರ್ತಾಳ್ ಹಾಲಪ್ಪನವರು ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ರತ್ನಾಕರ ಬಾಯಲ್ಲಿ ಹೇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಗೋಪಾಲಕೃಷ್ಣ ಬೇಡೂರು ಎದುರಿಗೆ ಸೋತಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಅವರ ಗೋಪಾಲಕೃಷ್ಣ ಅವರ ಈ ಕ್ಷೇತ್ರದಲ್ಲಿ ಸಾರ್ವಜನಿಕರೊಂದಿಗೆ ಬೆರೀತಾ ಇರ್ತಕ್ಕಂಥದ್ದು ಇರ್ಬೋದು, ಅದು ರೈತರು, ಬಡವರು, ಯುವಜನರ ಜೊತೆಗೆ ಇರ್ತಕ್ಕಂಥದ್ದು, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥದ್ದು ನೋಡಿದ್ರೆ ಹೊಟ್ಟೆ ಕಿಚ್ಚಿನಿಂದ ಈ ತರದ ಏನ್ ಮಾಡ್ಬೇಕು ಹೇಗೆ ಅಂತ ಗೊತ್ತಾಗುತ್ತೆ. ಒಟ್ಟಾರೆ ಅವ್ರಿಗೆ ಮಂತ್ರಿ ಸ್ಥಾನ ತಪ್ಪಿಸ್ಬೇಕು, ಯಾವ ರೂಪದಲ್ಲಿ ತಪ್ಪಿಸೋದು, ಅವ್ರ ಪರವಾಗಿ ಯಾರು ಮಂತ್ರಿ ಸ್ಥಾನ ಕೇಳ್ತಾರೆ, ಸಮಾಜದ ಗುರುಗಳಿರ್ಬೋದು, ಬೇರೆ ಸಮಾಜದ ಮುಖಂಡರು, ಅಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದಿದೆಯಲ್ಲ, ಈ ಮನಸ್ಥಿತಿ ನಿಮ್ಮ ಯೋಗ್ಯತೆಯನ್ನ ನಮ್ಮ ಈ ಕ್ಷೇತ್ರದ ಜನತೆಗೆ ತೋರಿಸುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯಮಾಡಿ ರತ್ನಾಕರ್ ಅವರೇ, ಹಾಲಪ್ಪನವರೇ, ಎಲ್ಲ ಸರ್ಕಾರಗಳು ಬಂದಾಗಲೂ ಕೂಡ ಅದು ಕಾಂಗ್ರೆಸ್ಸೇ ಬರಲಿ, ಬಿಜೆಪಿನೇ ಬರಲಿ, JDS ಬರಲಿ, ಆ ಸಂದರ್ಭದಲ್ಲಿ ಮಠಮಾನ್ಯಗಳಿರ್ಬೋದು ಮತ್ತೆ ಸಮಾಜದ ಮುಖಂಡರುಗಳು ಅವರವರ ಸಮುದಾಯದ ಶಾಸಕರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು, ಮತ್ತೆ ಅದರಲ್ಲಿ ಇರ್ತಕ್ಕಂಥವರಿಗೆ ಮಂತ್ರಿ ಸ್ಥಾನವನ್ನ ಕೇಳ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಇದು ಬಹಳ ವರ್ಷದಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ನೀವು ಈ ರೀತಿ ಮೊಸರಲ್ಲಿ ಕಲ್ಲು ಹುಡುಕುವ ಬುದ್ಧಿಯನ್ನ ಮತ್ತೆ
ನಿಮ್ಮ ಹೊಟ್ಟೆ ಕಿಚ್ಚನ್ನ ಪ್ರದರ್ಶನ ಮಾಡೋದನ್ನ ದಯಮಾಡಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ.